जन्माद्यस्य श्रुतिसुनयमानैकविषयात् स्वतन्त्रस्तन्त्रज्ञो गुरपि गुरोर्यश्च जगताम् विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायामा बहत कुहकं तं स्वमहसा सर्वविघ्नः प्रशमनं सर्वसिद्धिकरं परं सर्वजीवप्रणेतारं वन्दे विजयदं हरिं करोतु मम कल्याणं हरिर्हयमुखामितः गुरुश्च मध्वनामा मे वरदोऽस्तु निरन्तरं वाणिते करवण्यं प्रचरणो हृदि सर्वदा मद्वाक्यसरणीर्भूयात् श्रीमदाचार्यभावग समाश्रयेद्गुरुं भक्त्या महाविश्वासपूर्वकं निक्षेपे सर्वभारांश्च गुरो ಶ್ರೀಪಾದಪಂಕಜೇ. ಮಹಾಭಾರತದಲ್ಲಿ ಬಂದಿರುವಂತಹ ಅತ್ಯಪೂರ್ವವಾಗಿರುವಂತಹ ಆಖ್ಯಾನಗಳನ್ನ ನಾವು ತಿಳಿತಾ ಇದ್ದೀವಿ. ಇವತ್ತು ನಾವು ಆರಿಸ್ಕೊಂಡಿರುವಂಥದ್ದು ಕಣಿಕನ ನೀತಿ. ಕಣಿಕ ಅಂದ್ರೆ ಯಾರು, ಕಣಿಕನ ನೀತಿ ಏನು ಅಂತ ಇವತ್ತು ತಿಳಿಯಲಿಕ್ಕೆ ಪ್ರಯತ್ನವನ್ನು ಮಾಡೋಣ. ಒಂದ್ಸಾರಿ ಧೃತರಾಷ್ಟ್ರ ಬಹಳ ಚಿಂತೆಯಿಂದ ಕೂಡಿರುವಂತಹ ಸಂದರ್ಭ. ಚಿಂತೆಯಿಂದ ಬಳಲಿ ಬೆಂಡಾಗಿ ಹೋಗಿದ್ದಾನೆ. ಅವನ ಚಿಂತೆಗೆ ಕಾರಣ ತನ್ನ ಮಗ ದುರ್ಯೋಧನ. ಅವನಿಗೆ ಶತ್ರುವಾಗಿರುವಂಥವ್ರು ಪಾಂಡುವಿನ ಮಕ್ಕಳಾಗಿರುವಂಥವ್ರು. ಕಾರಣ ತನ್ನ ಮಗನಿಗಿಂತಲೂ ಅಥವಾ ತನ್ನ ಮಕ್ಕಳಿಗಿಂತಲೂ ಎಲ್ಲದರಲ್ಲಿ ಪ್ರವೀಣರಾಗಿರುವಂಥವರು, ಮಹಾಶೂರರಾಗಿರುವಂಥವರು ಪಾಂಡವರು. ಇದು ಅವನ ಮನಸ್ಸಿನಲ್ಲಿ ಯಾವಾಗ್ಲೂ ಕೊರೆಯುವಂತಹ ಚಿಂತೆ. ತನ್ನ ಮಕ್ಕಳಿಗಿಂತಲೂ ಪಾಂಡವರು ಬಹಳ ಪ್ರಬಲರಾಗಿದ್ದಾರೆ, ಏನಾದ್ರೂ ಮಾಡಿ ಅವರ ಪ್ರಬಲತೆಯನ್ನ ಕಡಿಮೆ ಮಾಡಬೇಕು. ಇದು ಅವನ ಮನಸ್ಸಿನಲ್ಲಿ ಯಾವಾಗ್ಲೂ ಕೊರೆಯುವಂಥದ್ದು. ಯುದ್ಧ ಆಡಿದ್ರೆ ತನ್ನ ಮಕ್ಕಳು ಎಲ್ಲಿ ಸೋತ್ ಹೋಗ್ಬಿಡ್ತಾರೋ, ಎಲ್ಲಿ ಅವರಿಂದ ರಾಜ್ಯ ಕಳೆದು ಹೋಗ್ಬಿಡ್ತದೋ ಅನ್ನುವಂತಹದ್ದೇ ಅವನ ಮನಸ್ಸಿನಲ್ಲಿ ಚಿಂತೆ. ಧೃತರಾಷ್ಟ್ರನಿಗೆ ಏನ್ ಮಾಡ್ಬೇಕಿದಕ್ಕೆ ಅಂತ ಹೇಳಿ ಕಣಿಕ ಅನ್ನುವಂತಹ ತನ್ನ ಮಂತ್ರಿಯನ್ನ ಕರೆಸ್ಕೊಂಡಿದ್ದಾನೆ. ತನ್ನ ಮನಸ್ಸಿನಲ್ಲಿರುವಂತಹ ನೋವನ್ನ, ದುಗುಡವನ್ನ ಅವನ ಮುಂದೆ ಹೇಳದ. ನಾನೀಗೇನ್ ಮಾಡಬೇಕು, ನನ್ನ ಮಕ್ಕಳಿಗೆ ಶ್ರೇಯಸ್ಸಾಗಬೇಕು, ಹಾಗಾದ್ರೆ ಏನಾದ್ರೂ ಒಂದು ಒಳ್ಳೆ ಉಪಾಯವನ್ನ ಹೇಳು. ಇಲ್ಲಿ ನೋಡಿ, ಬಹಳ ಸೂಕ್ಷ್ಮವಾಗಿರುವಂಥದ್ದು. ಕಣಿಕ ಧೃತರಾಷ್ಟ್ರನಿಗೆ ಬೋಧಿಸಿದ್ದು ಅಂತೇನಿದೆ ಅಲ್ಲ, ಉಪದೇಶ ನೀಡಿದ್ದಂಥದ್ದು ಅದು ದುರ್ನೀತಿಯೇ. ಎಲ್ಲರೂ ಸೇರಿ ಪರಿಶ್ರಮದಿಂದ ಪಡೆದಂತಹ ಸ್ವತ್ತನ್ನ ಒಂದು ಬುದ್ಧಿವಂತವಾಗಿರುವಂತಹ ನರಿ ತನ್ನ ವಶಕ್ಕೆ ತೆಗೆದುಕೊಂಡು ಹೇಗೆ ತನ್ನ ಆಹಾರವನ್ನ ಸ್ವೀಕಾರ ಮಾಡಿತು ಅನ್ನುವಂತಹ ಕಥೆಯನ್ನ ಬುದ್ಧಿವಂತಿಕೆಯಿಂದ, ಯುಕ್ತಿಯಿಂದ ಅಂಧನಾಗಿದ್ದಂತಹ, ಅಂಧ ಅಂದ್ರೆ ಕುರುಡ, ಕಣ್ಣು ಕಾಣದೇ ಇರುವಂಥವನು ಧೃತರಾಷ್ಟ್ರನಿಗೆ ಕೇವಲ ಬರೇ ಕಣ್ಣು ಕಾಣಿಸ್ತಾ ಇರಲಿಲ್ಲ ಅಂತ ಅಷ್ಟೇ ಅಲ್ಲ, ಮಗನ ಮೇಲಿರುವಂತಹ ವ್ಯಾಮೋಹ, ಕೆಟ್ಟ ವ್ಯಾಮೋಹ ಅವನನ್ನ ನಿಜವಾಗ್ಲೂ ಅಂಧನನ್ನಾಗಿ ಮಾಡಿತ್ತು. ಮಾನಸಿಕವಾಗಿಯೂ ಅಂಧನಾಗಿ ಹೋಗಿದ್ದ. ಅಂತಹ ರಾಜನಿಗೆ ಕಣಿಕ ಒಂದು ಕಥೆಯ ರೂಪದಲ್ಲಿ ತಿಳಿಸ್ತಾನೆ, ನೀನೇನ್ ಮಾಡಬೇಕು ಅನ್ನೋದನ್ನ. ಬಹಳ ಸುಂದರವಾಗಿರುವಂತಹ ಕಥೆ. ಇವತ್ತೆಲ್ಲ ನಾವು ಇಂತಹ ಕಥೆಯಲ್ಲಿ ಬರುವಂತಹ ಎಲ್ಲರನ್ನೂ ನಾವು ಲೋಕದಲ್ಲಿ ಕಾಣ್ತೀವಿ. ಕಣಿಕನ ನೀತಿ ಇದು. ಹೇಳಲಿಕ್ಕೆ ಪ್ರಾರಂಭ ಮಾಡದ. ನೋಡಪ್ಪ, ಆ ರಾಜರಿಗೆ ಹೇಳ್ತಾ ಇದ್ದಾನೆ, ಮಂತ್ರಿ ಆಗಿರುವಂತಹ ಕಣಿಕ. ಒಂದು ಕುತಂತ್ರಿಯಾಗಿರುವಂತಹ ನರಿ ಒಂದು ಕಾಡಿನಲ್ಲಿ ವಾಸ ಮಾಡ್ತಾ ಇತ್ತು. ಅದು ತನ್ನ ಕಾರ್ಯಸಾಧನೆ ಬಗ್ಗೆ ಚೆನ್ನಾಗಿ ಪಳಗಿತ್ತು. ಕಾರ್ಯಸಾಧನೆ ಹೆಂಗ್ ಮಾಡಬೇಕು, ಕುತಂತ್ರವನ್ನ ಹೆಂಗ್ ಮಾಡಬೇಕು ಅಂತ ಆ ನರಿಯನ್ನ ನೋಡಿ ಕಲಿಯಬೇಕು. ಆ ನರಿಗೆ ಹುಲಿ, ಇಲಿ, ಮುಂಗುಸಿ, ತೋಳ ಇವೆಲ್ಲ ಗೆಳೆಯರು, ಸ್ನೇಹಿತರಾಗಿರುವಂಥವು. ಎಲ್ಲವೂ ಸೇರಿ ಆಹಾರವನ್ನ ಹುಡುಕ್ತಾ ಇದ್ವು. ಒಮ್ಮೆ ಒಂದ್ ಸಮಯದಲ್ಲಿ ಮೈಕೈ ಚೆನ್ನಾಗಿ ತುಂಬಿಕೊಂಡಿರುವಂತಹ, ಬಲಶಾಲಿಯಾಗಿರುವಂತಹ, ತನ್ನ ಗುಂಪಿಗೆ ನಾಯಕನಾಗಿರುವಂತಹ ಒಂದು ಜಿಂಕೆ ಅಲ್ಲಿ ಬಂದಿರುವಂಥದ್ದು ಈ ಗೆಳೆಯರ ಗುಂಪಿಗೆ ಕಾಣಿಸ್ತು.
ಎಂತ ಚೆನ್ನಾಗಿದೆ ಅಲ್ಲ ಈ ಜಿಂಕೆ ಮೈಕೈ ಚೆನ್ನಾಗಿ ತುಂಬಿಕೊಂಡಿದೆ, ಅದನ್ನು ಹೇಗಾದ್ರೂ ಮಾಡಿ ಹಿಡಿಬೇಕು, ಹೊಡಿಬೇಕು, ನಾವೆಲ್ಲರೂ ಹಂಚ್ಕೊಂಡು ತಿನ್ನಬೇಕು. ಇದು ಅವರ ಮನಸ್ಸಿನಲ್ಲಿ ಬಂದಿರುವಂಥದ್ದು. ಎಲ್ಲ ಗೆಳೆಯರು ಮಾತಾಡ್ಕೊಂಡು ಬಹಳ ಆಸೆ ಆಯ್ತು, ಏನಾದ್ರೂ ಮಾಡಿ ಈ ಚೆನ್ನಾಗಿ ತಿಂದು ಉಂಡು ಚೆನ್ನಾಗಿ ಬೆಳೆದಿರುವಂತಹ ಈ ಜಿಂಕೆಯನ್ನ ತಿನ್ನಬೇಕು. ಇವರೆಲ್ಲ ಯೋಚನೆ ಮಾಡ್ತಾ ಇದ್ರು. ಆಗ ನರಿ ಒಂದು ಉಪಾಯ ಹೇಳ್ತು. ಜಿಂಕೆ ಮಲಗಿದ್ದಾಗ, ಜಿಂಕೆ ಮಲ್ಕೊಂಡಿರ್ತದಲ್ಲ, ನೋಡ್ರಿ ಎಂತೆಂತ ಉಪಾಯ ಮಾಡ್ತಾರೆ, ಹೇಗೆಲ್ಲ ಹಾಳು ಮಾಡ್ತಾರೆ ಅನ್ಲಿಕ್ಕೆ ಇದು ನರಿಯ ಉದಾಹರಣೆ. ಜಿಂಕೆ ಮಲ್ಕೊಂಡಿದ್ದ ಸಂದರ್ಭದಲ್ಲಿ ಮಿತ್ರನಾಗಿರುವಂತಹ ಇಲಿ ಇದೆ ಅಲ್ಲ, ಅದು ಹೋಗಿ ಕಾಲನ್ನ ಚೆನ್ನಾಗಿ ಕಡಿಲಿ. ಆ ಸಂದರ್ಭದಲ್ಲಿ ಸದ್ದಿಲ್ಲದೆ, ಶಬ್ದ ಇಲ್ಲಾರ್ದಂಗೆ ಹೋಗಿ ಕಡಿಬೇಕು. ಕಾಲನ್ನ ಕಡದ ಕೂಡಲೇ ಗಟ್ಟಿಯಾಗಿ ಅದಕ್ಕೆ ಓಡ್ಲಿಕ್ಕೆ ಆಗೋದಿಲ್ಲ. ನಿಧಾನ ಓಡೋದಕ್ಕೆ ಪ್ರಯತ್ನ ಮಾಡ್ತದೆ, ಓಡ್ಲಿಕ್ಕೆ ಆಗೋದಿಲ್ಲ ನೋವಿನಿಂದ. ಆ ಸಂದರ್ಭದಲ್ಲಿ ಹುಲಿ ಅದರ ಮೇಲೆ ಹಾರಿ ಅದನ್ನ ಕೊಂದು ಹಾಕ್ಲಿ. ಆಮೇಲೆ ಎಲ್ಲರೂ ಸಂತೋಷದಿಂದ ಅದರ ಭೋಜನವನ್ನ ನಾವು ಮಾಡೋಣ, ಸ್ವಭೋಜನವನ್ನ ಮಾಡೋಣ ಅಂತ ನರಿ ಎಲ್ರಿಗೂ ಉಪದೇಶ ಮಾಡ್ತು. ಎಲ್ರಿಗೂ ಖುಷಿಯಾಗ್ಬಿಡ್ತು. ಎಂಥ ಉಪದೇಶ ಇದು, ಭಾರಿ ಚೆನ್ನಾಗಿದೆ ಐಡಿಯಾ, ಒಳ್ಳೆಯ ಒಂದು ವಿಚಾರವನ್ನ ಹೇಳಿದ್ದಾರೆ ನರಿ ಅಂತ ಹೇಳಿ ಸಂತೋಷಪಟ್ಟು ಎಲ್ಲ ಪ್ರಾಣಿಗಳು. ಎಲ್ಲವೂ ತಲೆ ಅಲ್ಲಾಡಿಸಿದ್ವು. ಬಹಳ ಚೆನ್ನಾಗಿದೆ ಐಡಿಯಾ. ಎಲ್ಲಾ ಪ್ರಾಣಿಗಳು ತಲೆಯನ್ನ ಹಾಕಿ ಸರಿಯಾದ ಸಮಯಕ್ಕೆ ಕಾಯ್ತಾ ಇದ್ವು. ನಿರೀಕ್ಷಿತವಾಗಿರುವಂತಹ ಮುಹೂರ್ತ ಬಂದಿದೆ. ಅನತಿ ದೂರದಲ್ಲಿ, ಸ್ವಲ್ಪ ದೂರದಲ್ಲಿ ಜಿಂಕೆ ಮಲಗಿತ್ತು, ನಿದ್ರಿಸೋ ಹಾಗೆ ಕಾಣಿಸ್ತಾ ಇದೆ. ಇಲಿ ಮೆಲ್ಲಕ್ಕೆ ಹೋಯ್ತು, ಕಾಲಿಗೆ ಕಡಿತು. ಮೊದ್ಲೇ ಹೇಳಿದ್ರಲ್ಲ, ಅದು ಓಡ್ಲಿಕ್ಕೆ ಪ್ರಾರಂಭ ಮಾಡ್ತು, ಓಡ್ಲಿಕ್ಕೆ ಆಗ್ಲಿಲ್ಲ. ಹುಲಿ ಬಂದು ಅದರ ಮೇಲೆ ಹಾರಿ ಜಿಂಕೆಯನ್ನ ಕೊಂದು ಹಾಕ್ತು. ಕೊಂದು ಹಾಕಿದ ಮೇಲೆ ನರಿ ಸ್ನೇಹಿತರಿಗೆ ಹೇಳ್ತು, ನೋಡಿ, ನಾನು ಇಲ್ಲೇ ಕುಳಿತು ಇದನ್ನ ಕಾಯ್ತಾ ಇದ್ದೀನಿ, ನೀವೆಲ್ಲ ಹೋಗಿ ಸ್ನಾನ ಮಾಡ್ಕೊಂಡ್ ಬರ್ರಿ. ನೀವೆಲ್ಲ ಬಂದ ಮೇಲೆ ಸ್ನಾನ ಮಾಡಿ ನಾನು ಹೋಗಿ ಸ್ನಾನ ಮಾಡ್ಕೊಂಡ್ ಬರ್ತೀನಿ. ಇದಕ್ಕಾಗಿ ನೀವೆಲ್ಲ ಬಹಳ ಕಷ್ಟಪಟ್ಟಿದ್ದೀರಿ. ನಿಮ್ಮೆಲ್ಲರ ಸುಖ ನನಗೆ ಬಹಳ ಬೇಕಾಗಿರುವಂಥದ್ದು. ನಾವೆಲ್ಲ ಕೂತು ಆಮೇಲೆ ತಿನ್ನೋಣ. ಆಯ್ತು, ಎಲ್ಲರೂ ಸಂತೋಷ ಪಟ್ರು. ಹಂಗೆ ಆಗ್ಲಿ. ನರಿಯ ಮಾತನ್ನ ಕೇಳಿ ಎಲ್ಲವೂ ಸ್ನಾನಕ್ಕೆ ತೆರಳಿದವು. ಎಲ್ಲ ಪ್ರಾಣಿಗಳು ಸ್ನಾನ ಮಾಡ್ಲಿಕ್ಕೆ ಹೋಗಿದ್ದಾವಂತೆ. ಸ್ವಲ್ಪ ಹೊತ್ತಾದ ಮೇಲೆ ಹುಲಿಗೆ ಸ್ವಲ್ಪ ಅವಸರ ಜಾಸ್ತಿ. ಅವಸರವಾಗಿ ಸ್ನಾನ ಮುಗಿಸ್ಕೊಂಡು ಬಂತು. ಬಂದಂತಹ ಸಂದರ್ಭದಲ್ಲಿ ನರಿ ಚಿಂತಾಕ್ರಾಂತನಾಗಿ ಕುಳಿತಿರುವಂತಹ ಸಂದರ್ಭ. ಹುಲಿ ನರಿಯ ಭಂಗಿಯನ್ನ ನೋಡಿ ಆಶ್ಚರ್ಯದಿಂದ ಕೇಳ್ತು, ಅಲ್ಲಪ್ಪ, ಇನ್ನೇನು ಊಟ ಮಾಡೋ ಸಮಯ, ನೀ ಹಿಂಗ್ಯಾಕ್ ಕೂತೀಯ, ಚಿಂತೆ ಮಾಡ್ತಾ? ಅದಕ್ಕೆ, ಇಲ್ಲ ಮಿತ್ರ, ಒಳ್ಳೆ ಮಾತಾಡ್ತು. ನರಿಯ ಸ್ವಭಾವ ನೋಡಿ ಹೇಗಿರ್ತದೆ. ಇಂಥವ್ರು ಎಲ್ಲಾ ಕಡೆ ಕಾಣಿಸ್ತಿರ್ತಾರೆ ನಿಮಗೆ, ಹಿತಶತ್ರುಗಳು ಅಂತಾರೆ ಇವರಿಗೆ. ನೋಡ್ಲಿಕ್ಕೆ ಬಹಳ ಪ್ರೀತಿಯಿಂದ ಮಾತಾಡ್ತಾರೆ, ಆಮೇಲೆ ಹಿಂದ್ಗಡೆ ಬೆನ್ನಿಗೆ ಚೂರಿ ಹಾಕ್ತಾರೆ. ಆ ಸ್ವಭಾವದ್ದು ಈ ನರಿ ಹೇಳ್ತು, ಯಾಕೆ ವ್ಯಸನ ಪಡ್ತಾ ಇದ್ದೀಯಾ ಅಂತ, ಕಾಣ್ತಾ ಇದ್ದೀಯಾ ಅಂತ ಕೇಳ್ತೀಯಲ್ಲ, ಇನ್ನೇನು ಎಲ್ರು ಬಂದ್ಬಿಡ್ತಾರೆ, ನಾವಿನ್ನೇನು ಆನಂದದಿಂದ ನಿಂತ್ಬೋದು. ನರಿ ಹೇಳ್ತು, ಯಾಕೆ ನಾ ಕಷ್ಟಪಟ್ಟು ಹೀಗೆ ಕೂತಿದ್ದೀನಿ ಅಂತ ಕೇಳ್ತಾ ಇದ್ದೀಯಲ್ಲ, ಹೇಳ್ತೀನಿ ಕೇಳು. ನೀನು ಅತ್ತ ಹೋದ ಕೂಡ್ಲೆ ಸ್ನಾನ ಮಾಡ್ಲಿಕ್ಕೆ ಹೋದಿರಪ್ಪ, ನೀನು ಸ್ನಾನ ಮಾಡ್ಲಿಕ್ಕೆ ಹೋದ ಕೂಡ್ಲೆ ಮಿತ್ರನಂತೆ ನಟಿಸ್ತಾ ಇದ್ದಂತಹ ಇಲಿ ನಿನ್ನ ಬಗ್ಗೆ ಒಂದು ಮಾತು ಹೇಳ್ತು. ಹುಲಿಗೆ ಕುತೂಹಲ. ಏನ್ ಹೇಳ್ತು? ಮೃಗಗಳಿಗೆ ರಾಜನಾಗಿರುವಂತಹ ಹುಲಿಗೆ ಸ್ವತಃ ಪರಾಕ್ರಮ ಇಲ್ಲ, ಇಷ್ಟು ದೊಡ್ಡ ಜಿಂಕೆಯನ್ನ ಕೊಲ್ಲಲು ನಾನೇ ಬರಬೇಕಾಯ್ತು. ಇಲಿ ಹೇಳ್ತಾ ಇರುವಂತಹ ಮಾತು, ನನ್ನ ಶಕ್ತಿಯಿಂದಲೇ ಈಗ ಹುಲಿಗೂ ಆಹಾರ. ಅದ್ರ ಶಕ್ತಿ ಇಲ್ರಿ, ಅದಕ್ಕೇನು ಆಗೋದೇ ಇಲ್ಲ, ನಾನ್ ತಂದು ಕೊಟ್ಟಿದ್ದಕ್ಕೆ ಹುಲಿ ತಿಂತಾ ಇದೆ, ನನ್ನ ಋಣದಲ್ಲಿ ಹುಲಿ ಇದೆ ಅಂತ ಮಾತಾಡ್ತು. ಹಗೂರವಾಗಿ ಮಾತಾಡ್ತು ನಿನ್ನ ಬಗ್ಗೆ. ಬಹಳ ಮನಸ್ಸಿಗೆ ನೋವಾಯ್ತು ಇಲಿ ಮಾತಾಡಿದ್ ಕೇಳಿ ಅಂತ ನರಿ ಹುಲಿಗೆ ಹೇಳ್ತು. ಹೇಳಿದ ಕೂಡಲೇ ಹುಲಿಗೆ ಬಹಳ ಸಿಟ್ಟು ಬಂದ್ಬಿಡ್ತು, ಕೋಪ ಬಂತು. ಇಲಿ ನನ್ನ ಬಗ್ಗೆ ಹೀಗೆಲ್ಲ ಮಾತಾಡ್ತಾ
ನೀನು ಈಗಲೇ ಈ ಸಂಗತಿಯನ್ನ ತಿಳಿಸಿದ್ದು ಒಳ್ಳೇದಾಯ್ತು. ಅದು ಕಚ್ಚಿ ಎಂಜಲು ಮಾಡಿದ ಆಹಾರವನ್ನ ನಾನ್ ಹೆಂಗ್ ತಿನ್ಲಿ? ನಾನ್ ರಾಜ ಬೇರೆ, ಕಾಡಿನ ರಾಜ ಇದ್ದ ಹಾಗೆ, ಹುಲಿ. ಹಂಗೆಲ್ಲ ತಿನ್ಲಿಕ್ಕಾಗಲ್ಲ. ತಿನ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಹುಲ್ ತಿನ್ನಲ್ಲ ಅಂತಾರ ನೋಡ್ರಿ ಲೋಕದಲ್ಲಿ. ಹಾಗೆ ಉಪಾಸಿದ್ರೂ ಪರವಾಗಿಲ್ಲ, ಇಲಿ ತಿಂದಿರೋದನ್ನ ನಾನ್ಯಾಕೆ ತಿನ್ನಬೇಕು? ಇಲಿಯ ಒಂದು ಋಣ ನನಗ್ ಬೇಡ ಅಂತ ಹೇಳಿ ಹೋಗ್ಬಿಡ್ತು ಆ ಕಡೆ. ಯಾವುದು? ಹುಲಿ. ಸ್ವಲ್ಪ ಹೊತ್ತಾದ್ಮೇಲೆ ಮುಂಗುಸಿ ಬಂತು. ಅದು ಜಿಂಕೆಯ ಮಾಂಸವನ್ನ ನಾನ್ ತಿನ್ನೋದಿಲ್ಲ, ನನಗೆ ಅದು ಅಷ್ಟೊಂದು ಸೇರೋದಿಲ್ಲ. ಕೆಲವ್ರಿಗೆ ಇರ್ತದ ನೋಡ್ರಿ, ಬಿಸಿ ಆಗಲ್ಲ, ಕೆಲವ್ರಿಗೆ ಖಾರ ಆಗಲ್ಲ, ಕೆಲವ್ರಿಗೆ ಹುಳಿ ಆಗಲ್ಲ. ನಾನು ಅದನ್ನ ಉಪ್ಪಿಟ್ಟನ್ನ ತಿನ್ನೋಲ್ಲ, ಇಡ್ಲಿ ನಾನು ತಿನ್ನೋದಿಲ್ಲ ಅಂತ ಲೋಕದಲ್ಲಿ ನಾವು ಹೇಗ್ ಮಾತಾಡ್ತೀವೋ ಹಾಗೆ ಮುಂಗ್ಸಿ ಹೇಳ್ತು, ಈ ಜಿಂಕೆಯನ್ನೆಲ್ಲ ನಾನು ತಿನ್ನಲ್ರಿ, ನನಗದು ಆಹಾರ ಅಲ್ಲೇ ಅಲ್ಲ, ಹಾಗಾಗಿ ನಾನು ಇಲಿನೇ ತಿಂದು ಬಿಡ್ತೇನೆ, ಇಲಿಯ ಮಾಂಸವೇ ನನಗೆ ಬಹಳ ಪ್ರೀತಿಕರವಾಗಿರುವಂಥದ್ದು ಅಂತ ಹೇಳ್ತು. ಇದನ್ನ ಕೇಳಿದ ಮೇಲೆ ಇಲಿಗೆ ಭಯ ಆಗ್ಬಿಡ್ತು. ಅಲ್ಲ, ಜಿಂಕೆ ತಿನ್ಲಿ ಬಿಡ್ಲಿ, ನಾನು ನನ್ನನ್ನೇ ತಿಂದುಬಿಟ್ರೆ ಗತಿ ಏನು ಅಂತ ಹೇಳಿ ಮೆಲ್ಲಕ್ಕೆ ಇಲಿ ತಪ್ಪಿಸ್ಕೊಂಡು ಹೋಗ್ಬಿಡ್ತು. ನಾನ್ ಜೀವ ಬದುಕಿದ್ರೆ ಸಾಕಪ್ಪ, ಇನ್ನೆಲ್ಲರ ತಿಂತೀನಿ ಅಂತ. ಇಲಿನೂ ಹೋಯ್ತು. ಇದನ್ನ ಕೇಳಿದಂತಹ ಇಲಿ ಅಲ್ಲಿಂದ ದೂರ ಹೋಗಿರುವಂಥದ್ದು. ಆಮೇಲೆ ಬಂದಿರುವಂಥದ್ದು ತೋಳಕ್ಕೆ ಒಂದು ಮಾತು ಹೇಳ್ತು, ಈ ನರಿ, ಹುಲಿಗೆ ನಿನ್ನ ಮೇಲೆ ಬಹಳ ಕೋಪ ಬಂದಿರುವಂಥದ್ದು, ನೀನಿಲ್ಲಿದ್ರೆ ಕ್ಷೇಮ ಇರೋದಿಲ್ಲ. ಅದು ತನ್ನ ಹೆಂಡತಿಯನ್ನ ಕರ್ಕೊಂಬರ್ಲಿಕ್ಕೆ ಹೋಗಿರುವಂಥದ್ದು. ಹಸಿದಾಗ ಬಹಳ ಕೋಪ ಇರ್ತದೆ, ಹಸ್ತಾಗಿ ಮಾತಾಡಿಸ್ಬಾರದು ಅಂತಿರ್ತಾರ ಲೋಕದಲ್ಲಿ. ಮೊದಲು ಊಟಕ್ಕೆ ಹಾಕಬೇಕು ಅವ್ರಿಗೆ, ಬಂದಿರುವಂಥವ್ರಿಗೆ. ನಿನ್ನ ಮೇಲೆ ಬಹಳ ಕೋಪ ಬಂದಿದೆ, ಹೆಂಡತಿಯನ್ನು ಕರ್ಕೊಂಬರ್ಲಿಕ್ಕೆ ಹೋಗಿದೆ ಹುಲಿ, ಇನ್ನೇನು ಬಂದ್ಬಿಡ್ತದೆ, ನೀನ್ ಇಲ್ಲಿಂದ ಜಾಗ ಬಿಟ್ರೆ ಒಳ್ಳೇದು, ನೀ ಆರೋಗ್ಯವಾಗಿರ್ತೀಯಾ. ಎಷ್ಟು ಪ್ರೀತಿಯಿಂದ ತೋಳದ ಮೇಲೆ ಎಷ್ಟು ಅಂತಃಕರಣ ಅನ್ನೋ ಹಾಗೆ ನರಿ ಮಾತಾಡ್ತು. ಇದು ಜೀವ ಬದುಕಿದ್ರೆ ಸಾಕು ಅಂತ ತೋಳನು ಬಿಟ್ಟು ಹೋಗ್ಬಿಡ್ತು. ಉಳಿದಿದ್ದು ಒಂದೇ ಒಂದು ಮುಂಗ್ಸಿ, ಅದು ಸ್ನಾನ ಮಾಡಿ ನರಿಯ ಬಳಿ ಬಂದಿರುವಂಥದ್ದು. ಮುಂಗ್ಸಿ ಆ ನರಿಗೆ ಒಂದು ಮಾತು ಹೇಳ್ತು, ಮುಂಗ್ಸಿ, ಎಲ್ಲ ಮಿತ್ರರು ಒಬ್ಬೊಬ್ಬರಾಗೆ ಬಂದು ನನ್ನೊಂದಿಗೆ ಜಗಳ ಮಾಡಿ ನನ್ನನ್ನ ಗೆಲ್ಲಲಾಗದೆ ಸೋತು ಹಿಂತಿರುಗಿ ಓಡಹೋಗಿದ್ದಾರೆ. ನನ್ನ ಭುಜಬಲವನ್ನ ನೀನೊಬ್ಬನೇ ನೋಡಬೇಕಾಗಿರುವಂಥದ್ದು. ನನ್ನನ್ನು ಗೆದ್ರೆ ನೀನೇ ಈ ಮಾಂಸವನ್ನ ತಿನ್ನಬಹುದು, ಜಿಂಕೆಯನ್ನ ಸ್ವೀಕಾರ ಮಾಡಬಹುದು. ಮುಂಗ್ಸಿ ಪಾಪ ನಡಕ್ತಾ ಹೇಳ್ತು, ಇಲ್ಲಪ್ಪ, ನೀನೇ ಮೃಗರಾಜ, ಇಡೀ ಕಾಡಿಗೆ ನೀನೇ ರಾಜ. ಹುಲಿಯೂ ನಿನ್ನಿಂದ ಸೋತ ಮೇಲೆ ಎಂತ ಭಯಂಕರವಾಗಿರುವಂತಹ ಪ್ರಾಣಿ, ನಾನೇನ್ ಮಾಡ್ಲಿಕ್ಕೆ ಸಾಧ್ಯ? ನನ್ನಿಂದ ನಿನ್ ಜೊತೆ ಯುದ್ಧ ಆಡ್ಲಿಕ್ಕೆ ಸಾಧ್ಯ ಇಲ್ಲ, ನಾನು ಬಿಟ್ಟು ಹೋಗ್ಬಿಡ್ತೀನಿ ಅಂತ ಹೇಳಿ ಮುಂಗುಸಿಯೂ ಬಿಟ್ಟು ಹೋಯ್ತು. ಇಲ್ಲಿ ಇದು ಇಷ್ಟು ಕಥೆ. ಇಲ್ಲಿ ಇಷ್ಟೆಲ್ಲ ಕಥೆಯನ್ನ ದುರ್ಯೋಧನನ ತಂದೆಯಾಗಿರುವಂತಹ ಧೃತರಾಷ್ಟ್ರನಿಗೆ ಕಣಿಕ ಹೇಳ್ತಾ ಇದ್ದಾನೆ. ಇಲ್ಲಿ ಕಣಿಕನ ನೀತಿ ಏನು ಅಂದ್ರೆ, ಎಲ್ಲರನ್ನ ಉಪಾಯದಿಂದ ಸಾಗಾಕಿರುವಂತಹ ನರಿ ತನ್ನ ಬುದ್ಧಿವಂತಿಕೆಯನ್ನ ನೋಡಿ ತಾನೇ ಮೆಚ್ಕೊಂಡು ನಿಶ್ಚಿಂತೆಯಿಂದ ಸಂತೋಷದಿಂದ ಜಿಂಕೆಯನ್ನ ಸ್ವೀಕಾರ ಮಾಡ್ತು. ನರಿಯ ತಂತ್ರ ಕೌಶಲ್ಯವನ್ನ ನಿಷ್ಠೂರವಿಲ್ಲದೆ ಮಿತ್ರರನ್ನ ಉಪಾಯದಿಂದ ದೂರ ಮಾಡ್ತು. ಇವತ್ತೆಷ್ಟೋ ರಾಜಕಾರಣಿಗಳು ನಾವು ಕಾಣ್ತಾ ಇದ್ದೀವಿ, ಎಷ್ಟೋ ಮಂತ್ರಿ ಮಹೋದಯರಿದ್ದಾರೆ, ಎಂತೆಂಥ ವ್ಯಕ್ತಿಗಳಿದ್ದಾರೆ, ಇಂಥವ್ರನ್ನೆಲ್ಲ ಲೋಕದಲ್ಲಿ ಕಾಣ್ತಾ ಇರ್ತೀವಿ. ರಾಜ್ಯ ಕೋಶ ತನಗೆ ಮಾತ್ರ ಬೇಕು, ತನ್ನ ಹೆಂಡತಿ ಮಕ್ಕಳಿಗೆ ಮಾತ್ರ ಬೇಕು, ತನ್ನವರಿಗೆ ಮಾತ್ರ ಬೇಕು ಅಂತ ಹೇಳಿ ಉಪಾಯದಿಂದ ಕಾಲ ಕಳೆಯುವಂಥವ್ರು, ಹೊಡೆದಾಡುವಂಥವ್ರು, ರಾಷ್ಟ್ರದ ಚಿಂತನೆ ಇಲ್ಲದೆ ಇರುವಂಥವ್ರು, ಕಾಲೆಳೆಯುವರ ಕಳ್ಳರಾದಾಗ ಇನ್ನು ಉಳಿಯುವಂಥದ್ದೇನು? ಬೇಲಿನ ಎದ್ದು ಹೊಲ ಮೇಯೋದು ಅಂತಂತಾರಲ್ಲ ಆಡು ಭಾಷೆಯಲ್ಲಿ, ಆ ರೀತಿಯಾಗಿರುವಂಥದ್ದು ಬರೇ ದುಃಖ, ಹತಾಶೆ, ಇದನ್ನೆಲ್ಲ ನಾವು ಕಾಣ್ತಾ ಇದ್ದೀವಿ. ಇಂದು ಈ ಕಣಿಕನ ನೀತಿ ಪ್ರಖ್ಯಾತವಾಗಿರುವಂಥದ್ದು.
ಧೃತರಾಷ್ಟ್ರ ನಂಬಿರುವಂಥದ್ದು ಕಣಿಕನ ದುರ್ನೀತಿ. ಆದ್ರೆ ನಮಗೆ ನಿಜವಾಗ್ಲೂ ಬೇಕಾಗಿರುವಂಥದ್ದು ವಿದುರ ನೀತಿ. ಪಾಂಡವರು ಅದನ್ನ ಮನ್ನಣೆ ಮಾಡಿರುವಂಥದ್ದು. ಹಾಗಾಗಿ ಕೃಷ್ಣ ಪರಮಾತ್ಮ ವಿದುರನ ಮನೆಗೆ ಹೋಗಿದ್ದಾನೆ ಸಂಧಾನದ ಸಂದರ್ಭದಲ್ಲಿ. ವಿದುರನಲ್ಲಿರುವಂತಹ ಭಕ್ತಿಯನ್ನ ನೋಡಿ ನಾವು ವಿದುರನ ನೀತಿಯನ್ನ ಅನುಸರಣೆ ಮಾಡಬೇಕೇ ಹೊರತು ಯಾವುದೇ ಕಾರಣಕ್ಕೂ ಈ ಕಥೆಯಲ್ಲಿ ಬಂದಿರೋ ಹಾಗೆ ನರಿಯ ಬುದ್ಧಿ ಕುತಂತ್ರದಿಂದ ಕಣಿಕ ಏನ್ ಹೇಳಿದ್ದಾನಲ್ಲ, ಒಳ್ಳೆ ಹಿತಶತ್ರುಗಳು ನಮ್ಮ ಆಸ್ಪಾಸ್ನಲ್ಲೇ ಇರ್ತಾರೆ, ನಮ್ಮ ಹಿಂದೆ ಮುಂದೆ ಇರ್ತಾರೆ, ಸಿಹಿ ಸಿಹಿಯಾಗಿ ಮಾತಾಡ್ತಾರೆ. ಆದ್ರೆ ನಿಮ್ಗೆ ಗೊತ್ತಾಗೋದೇ ಇಲ್ಲ ಅವ್ರು ಹಿತಶತ್ರುಗಳು ಅಂತ. ನಿಮ್ಮಿಂದನೇ ಎಲ್ಲ ಮೇಲು ಬಂದು, ನಿಮ್ಮಿಂದನೇ ಸಹಕಾರವನ್ನು ತೆಗೆದುಕೊಂಡು, ನಿಮ್ಮಿಂದನೇ ಎಲ್ಲವನ್ನ ಪಡೆದುಕೊಂಡು ನಿಮ್ ಬಗ್ಗೆನೇ ಮಾತಾಡ್ತಾರೆ, ಕೆಟ್ಟದನ್ನ ಹೇಳ್ತಾರೆ. ಅಂಥವ್ರು ಲೋಕದಲ್ಲಿ ನಾವು ಕಾಣ್ತಾ ಇದ್ದೀವಿ ಕಲಿಯುಗದಲ್ಲಿ. ಆದ್ದರಿಂದ ಕಣಿಕನ ನೀತಿ, ಕೆಟ್ಟ ನೀತಿಯನ್ನ ಬಿಟ್ಟು ನಾವು ಉದ್ಧಾರ ಆಗ್ಲಿಕ್ಕೆ ಪ್ರಯತ್ನವನ್ನ ಮಾಡಬೇಕು. ಕಣಿಕನ ನೀತಿಯನ್ನ ಅನುಸರಣೆ ಮಾಡಿದ್ದಕ್ಕೆ ದುರ್ಯೋಧನಾದಿಗಳು, ಕೌರವರು ಪಾಂಡವರಿಂದ ಕೇವಲ ಸೋಲನ್ನ ಅನುಭವಿಸೋದಲ್ಲ, ಸಾವನ್ನೇ ಅವರು ಒಪ್ಪಿಕೊಂಡಿದ್ದಾರೆ. ಆ ರೀತಿ ಪರಿಸ್ಥಿತಿ ಬಂದ್ಬಿಡುತ್ತದೆ. ಹಾಗಾಗಿ ಕಣಿಕನ ನೀತಿಯನ್ನ ಬಿಟ್ಟು ವಿದುರ ನೀತಿಯನ್ನ ಅನುಸರಣೆ ಮಾಡಬೇಕು ಅನ್ನೋದು ಮಹಾಭಾರತದ ಸಂದೇಶ.